ವಂದೇ ಮಾತರಮಂಬಿಕಾ ಭಗವತಿ ವಾಣೀ रमा ಸೇವಿತಾ ಕಲ್ಯಾಣೀಂ ಕಮನೀಯ ಕಲ್ಪಲತಿಕಾಂ ಕಂಚಾಸನಸ್ಯ ಪ್ರಿಯಾಂ ವೇದಾಂತ ಪ್ರತಿಪಾದ್ಯಮಾನ ವಿಭಂ ವಿದ್ಮನ್ಮನೋರಂಜನಿ ಶ್ರೀಚಕ್ರಾಂಕಿತ ರತ್ನ ಪೀಠ ನಿಲಯೇ ಶ್ರೀರಾಜರಾಜೇಶ್ವರಿ ಓಂ ಹ್ರೀಂ ದುಂ ದುರ್ಗಾಯಿ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಕುಂಭ ರಾಶಿಯವರಿಗೆ ಆಗಸ್ಟ್ ತಿಂಗಳ ಗ್ರಹಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಶನಿ ಗ್ರಹ ಧನ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ಶನಿಯ ಮೇಲೆ ಕುಜನ ದೃಷ್ಟಿ ಇರುತ್ತೆ ಈ ತಿಂಗಳಲ್ಲಿ. ಯಾಕಂದ್ರೆ ಕುಜ ಇಷ್ಟು ದಿನ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದ. ಆದ್ರೆ ಈ ತಿಂಗಳು ಕುಜ ಅಷ್ಟಮಕ್ಕೆ, ಅಂದ್ರೆ ನಿಮಗೆ ಅಷ್ಟಮ ಸ್ಥಾನ ಕನ್ಯಾ ರಾಶಿಗೆ ಬರ್ತಾ ಇದ್ದಾನೆ. ಅಷ್ಟಮದಲ್ಲಿ ಕುಜ ಕೂತ್ಕೊಂಡು ಶನಿಯನ್ನ ನೋಡೋದ್ರಿಂದ ಕುಂಭರಾಶಿಯವರಿಗೆ ಕೆಲಸದ ವಿಷಯದಲ್ಲಿ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಯಾಕಂದ್ರೆ ನಿಮಗೆ ಮಂಗಳ ಗ್ರಹ ದಶಮಾಧಿಪತಿ. ದಶಮ ಅಂತಂದ್ರೆ ಕರ್ಮ. ಬರೀ ವೃತ್ತಿ ಅಂತ ಅಷ್ಟೇ ಬರೋದಿಲ್ಲ, ಬೇರೆ ಎಲ್ಲ ನಿಮ್ಮ ಕೆಲಸಗಳು. ಇವಾಗ ಭೂಮಿಗೆ ಸಂಬಂಧಪಟ್ಟ ಕೆಲಸಗಳಾಗ್ಬೇಕಿತ್ತು, ಕೆಲವೊಂದು ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ಕೆಲಸಗಳಾಗ್ಬೇಕಿತ್ತು, ವ್ಯವಹಾರಕ್ಕೆ ಸಂಬಂಧಿಸಿದಂತೆ, ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಏನೋ ವಿಚಾರವಾಗಿ ನಿಮ್ದು ಒಂದಷ್ಟು ಕೆಲಸಗಳು ಏನಿತ್ತು ಆ ಎಲ್ಲಾ ಕೆಲಸಗಳಿಗೂ ಅಡೆತಡೆಗಳು ಉಂಟಾಗುತ್ತೆ. ಈ ತಿಂಗಳಲ್ಲಿ ಯಾವ ಕೆಲಸನೂ ಸಕ್ಸಸ್ ಆಗ್ತಾ ಇಲ್ಲ, ಎಲ್ಲಾ ಕೆಲಸಗಳು ಅರ್ಧಕ್ಕೆ ನಿಲ್ತಾ ಇದೆ, ಈ ರೀತಿ ಆಗತ್ತೆ. ಇದರ ಜೊತೆಯಲ್ಲಿ ನಿಮ್ಮ ರಾಶ್ಯಾಧಿಪತಿನೇ ಶನಿಯಾಗಿದ್ದು ಅವನಿಗೆ ಕುಜನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿಯೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಅಂದ್ರೆ ನಿಮ್ಗೆ ಬಾಡಿಯಲ್ಲಿ ಪೇನ್ ಆಗುವಂಥದ್ದು, ಒಂದಿನ ಕೈ ನೋವು, ಒಂದಿನ ಕಾಲು ನೋವು, ಒಂದಿನ ವಿಪರೀತ ತಲೆನೋವು ಬರುವಂಥದ್ದು, ಮತ್ತೆ ಒಂಥರ ಕೋಪ ಜಾಸ್ತಿ ಆಗುವಂಥದ್ದು, ಸಿಟ್ಟು ಜಾಸ್ತಿ ಆಗುವಂಥದ್ದು, ಕೆಲವ್ರ ಮೇಲೆ ತುಂಬಾ ಅಸಮಾಧಾನ, ಮತ್ತೆ ಸುತ್ತಮುತ್ತ ಇರುವಂತವ್ರು, ನಿಮ್ಮ ಊರಿನ ಗ್ರಾಮಸ್ಥರಾಗಿರ್ಬೋದು, ನಿಮ್ಮ ಏರಿಯಾದಲ್ಲಿ ಇರುವಂತವ್ರು, ಅಥವಾ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಸ್ನೇಹಿತರು, ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು, ಇವರುಗಳ ಜೊತೆಯಲ್ಲಿ ಒಂಥರ ಸಡನ್ ಆಗಿ ನೀವು ಏನೋ ಮಾತಾಡಕ್ ಹೋಗಿ ಅವ್ರ ದೃಷ್ಟಿಯಲ್ಲಿ ನಿಮ್ಮ ಮೇಲಿರೋ ಒಂದು ಒಳ್ಳೆ ಅಭಿಪ್ರಾಯ ಇದೆಲ್ಲ ಸ್ವಲ್ಪ ಕಡಿಮೆ ಆಗೋ ತರ ಆಗುತ್ತೆ. ಮಾತಿನ ವಿಷಯದಲ್ಲಿ ತುಂಬಾ ಜಾಗೃತರಾಗಿರಿ. ಯಾಕಂದ್ರೆ ವಾಕ್ಸ್ಥಾನಕ್ಕೆ ಕುಜನ ದೃಷ್ಟಿ ಇದೆ. ಅವನೇನ್ ಮಾಡ್ತಾನೆ ಅಂದ್ರೆ ಒಂಥರ ಈ ಕುಜನ ಮಾತೇ ಒಂದ್ ರೀತಿ ಇರುತ್ತೆ. ಅಂದ್ರೆ ಮಾತಾಡೋ ರೀತಿ ಹೇಗಿರುತ್ತೆ ಅಂದ್ರೆ ನೀವು ಜಗಳ ಮಾಡೋದಕ್ಕೆ ರೆಡಿ ಆಗ್ತಿದ್ದೀರಾ ಅನ್ನೋ ತರ ಇರುತ್ತೆ ನಿಮ್ಮ ಮಾತು. ಅಂದ್ರೆ ರೂಡ್ ಆಗಿ ಸ್ವಲ್ಪ ಫಾಸ್ಟ್ ಆಗಿ ಮಾತಾಡೋದ್ರಿಂದ ಒಂದ್ ರೀತಿ ಕೆಲವರಿಗೆ ನಿಮ್ಮ ವಿಷಯದಲ್ಲಿ ಅಸಮಾಧಾನ ಆಗುತ್ತೆ. ಹಾಗಾಗಿ ಮಾತು ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೇದು. ಇನ್ನು ಹಣಕಾಸಿನ ವಿಷಯದಲ್ಲಿ ತುಂಬಾ ಖರ್ಚುಗಳಿರುತ್ತೆ. ನಿಮ್ಗೆ ದುಡ್ಡು ಹೇಗೆ ಖರ್ಚಾಯ್ತು ಅಂತ ನಿಮ್ಗೆ ಲೆಕ್ಕನೇ ಸಿಗದೇ ಇರೋ ತರ ಖರ್ಚುಗಳಾಗತ್ತೆ. ಹಾಗಾಗಿ ಆದಷ್ಟು ಅನಾವಶ್ಯಕವಾಗಿ ಪ್ರಯಾಣ ಮಾಡೋದು, ಅನಾವಶ್ಯಕವಾಗಿ ತುಂಬಾ ಶಾಪಿಂಗ್ ಮಾಡೋದು ಬೇಡ. ಯಾಕಂದ್ರೆ ನೀವು 5,000 ರೂಪಾಯಿ ಖರ್ಚಿಟ್ಕೊಂಡು ಹೋಗಿರ್ತೀರಾ, ಅಲ್ಲಿ ನೋಡಿದ್ರೆ ಒಂದು 20,000 ರೂಪಾಯಿ ಖರ್ಚು ಮಾಡ್ಬಿಟ್ಟಿರ್ತೀರಾ. ಅಂದ್ರೆ 15,000 ಎಕ್ಸ್ಟ್ರಾ, ಅಂದ್ರೆ 3% ಜಾಸ್ತಿ ಖರ್ಚು ಮಾಡಿರ್ತೀರಾ. ಈ ತರ ಎಲ್ಲ ಆಗತ್ತೆ. ಮತ್ತೆ ನಿಮ್ಗೆ ತೃತೀಯ ಭಾವಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಒಂದು ಬಂಧುಗಳ ವಿಚಾರದಲ್ಲಿ ಅಥವಾ ಸ್ನೇಹಿತರು ಇವ್ರುಗಳ ನಿಮ್ಮ ಸುತ್ತಮುತ್ತನ ಇರೋಂಥವ್ರಿಂದ ಒಂದಿಷ್ಟು ನಿಮ್ಗೆ ಕಿರಿಕಿರಿ ಆಗುವಂತ ಸಾಧ್ಯತೆಗಳು, ಮತ್ತೆ ಸ್ವಲ್ಪ ದೃಷ್ಟಿ ಆಗೋದು ಅಂತ ಹೇಳ್ತೀವಲ್ವಾ, ಅಂದ್ರೆ ನಿಮ್ಮ ಸಂಪಾದನೆ ವಿಚಾರವಾಗಿರ್ಬಹುದು, ಅಥವಾ ನಿಮ್ಮ ಒಂದು ಕೆರಿಯರ್ ಲೈಫಲ್ಲಿ ನೀವು ಮಾಡ್ತಾ ಇರೋ ಸಾಧನೆ, ಅಥವಾ ಒಳ್ಳೆ ಹೆಸರು ಪಡಿತಿದ್ದೀರಾ, ಈ ವಿಚಾರವಾಗಿ ಒಂದಿಷ್ಟು ನಿಮ್ಗೆ ದೃಷ್ಟಿಗಳಾಗೋದ್ರಿಂದ ಸ್ವಲ್ಪ ನೆಗೆಟಿವ್ ಎನರ್ಜಿ ಇರುತ್ತೆ ಸುತ್ತ. ನೆಗೆಟಿವ್ ಅಂತಂದ್ರೆ ಈ ದೃಷ್ಟಿ ದೋಷಗಳೇ ಒಂಥರ ನೆಗೆಟಿವ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಯಾಕೋ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ಕೆಲಸ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತೀರಾ, ಬಟ್ ಶುರು ಮಾಡಕ್ ಹೋದಾಗ ಏನಾದ್ರೂ ವಿಘ್ನಗಳು, ಅಡ್ಡಿ ಆತಂಕಗಳು, ಏನಾದ್ರೂ ವಿಘ್ನ ಬಂದ ತಕ್ಷಣ ಬೇಡ ಬಿಡು ಈಗ ಮಾಡೋದೇ ಬೇಡ, ನಾಳೆ ಮುಂದುವರ್ಸೋಣ, ಈ ತರ ನೀವು ನಾಳೆ ಅಂತೇಳಿ ಮುಂದೂಡ್ತಾ ಬರ್ತೀರಿ. ಇಷ್ಟೆಲ್ಲ ನಿಮ್ಗೆ ಅಶುಭ ಫಲವನ್ನ ಮಂಗಳ ಗ್ರಹ ಕೊಡ್ತಾ ಇರೋದ್ರಿಂದ ಮಂಗಳನಿಗೆ ಪರಿಹಾರ ಮಾಡಲೇಬೇಕು ಅವಶ್ಯಕವಾಗಿ. ಯಾಕಂದ್ರೆ ಮಂಗಳ ಬಂದು ಕರ್ಮಸ್ಥಾನಾಧಿಪತಿ. ನಿಮ್ಮ ಕೆಲಸಗಳು ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಮಂಗಳನ ಅನುಗ್ರಹ ಬೇಕೇ ಬೇಕು. ನಿಮ್ಮ ರಾಷ್ಟ್ರಾಧಿಪತಿಗೆ ಒಂದು ಮಿತ್ರನಾಗ್ಲಿ ಶತ್ರುವಾಗ್ಲಿ ಕರ್ಮಸ್ಥಾನಾಧಿಪತಿ ಅನುಗ್ರಹ ನಮಗ್ ಬೇಕೇ ಬೇಕು. ಹಾಗಾಗಿ ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ತಪ್ಪದೇ ಹೇಳ್ಕೊಳ್ಳಿ. ಚತುರ್ಥಾಧಿಪತಿ
ಶುಕ್ರ ಗ್ರಹ ಪಂಚಮದಲ್ಲಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಆದ್ರೆ ಆಸ್ತಿ ಮನೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕೆಲಸಗಳಿತ್ತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೆಲಸಗಳೇನಿದೆ ಅದನ್ನ ಮಾಡ್ಕೋಬಹುದು. ಆದ್ರೆ ಸಕ್ಸಸ್ ಆಗೋದಿಲ್ಲ ಈ ತಿಂಗಳು. ಮಂಗಳ ಗ್ರಹ ಅಷ್ಟಮದಲ್ಲಿರೋದ್ರಿಂದ ಸಕ್ಸಸ್ ಆಗಲ್ಲ. ಬಟ್ ಅದಕ್ಕೆ ಮುಂದಿನ ದಿನಗಳಲ್ಲಿ ಸಕ್ಸಸ್ ಆಗೋದಕ್ಕೆ ಏನೇನೆಲ್ಲ ನೀವು ನಿಮ್ಮ ಪ್ರಯತ್ನವನ್ನ ಮಾಡಬೇಕು ಅದನ್ನ ನೀವು ಮಾಡ್ಬೇಕು. ಇನ್ನು ಪಂಚಮಾಧಿಪತಿಯಾದ ಬುಧ ಗ್ರಹ 6ನೇ ಮನೇಲಿ ಇರ್ತಾನೆ. ಆ ಬುಧನ ಜೊತೆಯಲ್ಲಿ ರವಿ ಕೂಡ ಇರ್ತಾನೆ. ಇದು ಚಂದ್ರನ ಮನೆ, ಕರ್ಕಾಟಕ ರಾಶಿ. ಚಂದ್ರನ ರಾಶಿಯಲ್ಲಿ ಬುಧ ಮತ್ತೆ ಸೂರ್ಯ ಗ್ರಹ ಸ್ಥಿತರಾಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಆದ್ರೆ ತುಂಬಾ ಯೋಚನೆ ಮಾಡೋದು, ಅಂದ್ರೆ ಈ ಚಂದ್ರನ್ ಮನೇಲಿ ಬುಧ ಇದ್ದಾನೆ ಅಂತಂದ್ರೆ ನಿಮ್ ಬುದ್ಧಿ ಒಂಚೂರು ರೆಸ್ಟೇ ತಗೊಳಲ್ಲ. ನಿಮ್ಮ ಮೆದುಳು ಯೋಚನೆ ಮಾಡ್ತಾನೇ ಇರ್ತೀರ. ಇವತ್ ಹೇಗೆ, ನಾಳೆ ಹೇಗೆ, ಈ ತರನೇ ಆದ್ರೆ ಹೆಂಗೆ, ಈ ತರ ಎಲ್ಲ ತುಂಬಾ ಯೋಚನೆ ಮಾಡುವಂಥದ್ದು ಜಾಸ್ತಿ ಆಗತ್ತೆ. ಓವರ್ ಥಿಂಕಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ಅವಶ್ಯಕತೆಗಿಂತ ಜಾಸ್ತಿ ಯೋಚನೆ ಮಾಡೋದು, ಇದೆಲ್ಲ ಪ್ರಾಬ್ಲಮ್ ಆಗತ್ತೆ. ಇದರಿಂದ ಒಂದ್ ಸ್ವಲ್ಪ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ, ತುಂಬಾ ತಲೆನೋವು ಬರುವಂಥದ್ದು, ಈ ತರದ್ದೆಲ್ಲ ಆಗ್ತಾ ಇರತ್ತೆ. ಬುಧನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಮಾಡಿ. ಪಂಚಮದಲ್ಲಿ ಗುರು ಇರೋದ್ರಿಂದ ವಿದ್ಯಾರ್ಥಿಗಳಿಗೆಲ್ಲ ಏನ್ ತೊಂದರೆ ಇಲ್ಲ, ವಿದ್ಯಾಭ್ಯಾಸಕ್ಕೂ ಏನು ಸಮಸ್ಯೆ ಇಲ್ಲ. ಅದರಲ್ಲೂ ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಉತ್ತಮ ಅವಕಾಶಗಳು ಸಿಗೋ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ 9ನೇ ಮನೆ ಅಧಿಪತಿಯಾದ ಶುಕ್ರ ಗ್ರಹ ಕೂಡ ಪಂಚಮದಲ್ಲಿದ್ದಾನೆ. ಆ ಕಾರಣಕ್ಕೋಸ್ಕರ ಇನ್ನು ರವಿ ಗ್ರಹ 16ನೇ ತಾರೀಕುವರೆಗೂ 6ನೇ ಮನೇಲಿ ಇರ್ತಾನೆ. 17ನೇ ತಾರೀಕಿಗೆ ಸಪ್ತಮಕ್ಕೆ ಹೋಗ್ತಾನೆ. ಹಾಗಾಗಿ ರವಿ ನಿಮ್ಗೆ ಎರಡೂ ರೀತಿಯಲ್ಲಿ ಅಶುಭ ಫಲವನ್ನ ಕೊಡೋದಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವರಿಗೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಸೂರ್ಯನು ಸಪ್ತಮಕ್ಕೆ ಹೋದ ನಂತರ ಅಂದ್ರೆ 17ನೇ ತಾರೀಕಿನ ನಂತರ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸೂರ್ಯನು ಸಪ್ತಮ ಭಾವಕ್ಕೆ ಹೋದ ನಂತರ ಅಂದ್ರೆ ಸಿಂಹ ರಾಶಿಗೆ ಸೂರ್ಯ ಹೋದ್ಮೇಲೆ ಕೆಲವರಿಗೆ ಅಂದ್ರೆ ಈಗಾಗಲೇ ಕುಂಭರಾಶಿಯವರು ಯಾರಿಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಅವರಿಗೆ ಸ್ವಲ್ಪ ಅವರ ಒಂದು ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ಬಹುದು, ಮನಸ್ತಾಪಗಳು ಇನ್ನಷ್ಟು ಜಾಸ್ತಿ ಆಗ್ಬಹುದು. ಹಾಗಾಗಿ ಸಂಸಾರದಲ್ಲಿ ತಾಳ್ಮೆ ತುಂಬಾ ಮುಖ್ಯವಾಗತ್ತೆ. ಹೆಚ್ಚು ಜಗಳ ಮಾಡದೇ ಇರೋದು ಅಥವಾ ಹೆಚ್ಚು ಕೋಪ ಮಾಡ್ಕೊಳ್ದೇ ಇರೋದು ಇದಕ್ಕೆ ತುಂಬಾ ಒಳ್ಳೆಯ ಪರಿಹಾರ. ಕೋಪ ಬಂದಾಗ ಅಟ್ಲೀಸ್ಟ್ ಆ ಸ್ಥಳದಲ್ಲಿ ಇರೋದು ಬೇಡ, ನೀವು ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗೋದು ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಸನ್ನ ಸ್ವಲ್ಪ ಸಮಾಧಾನ ಸ್ಥಿತಿಗೆ ತಂದಿಡುತ್ತೆ. ಇನ್ನು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನು ಸೂರ್ಯಗ್ರಹ ತೊಂದರೆ ಕೊಡೋದಿಲ್ಲ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ 17ನೇ ತಾರೀಕಿನ ನಂತರ ಅನುಕೂಲ ಇದೆ. ಅಲ್ಲಿವರೆಗೂ ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇರುತ್ತೆ. ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೆ ವ್ಯಾಪಾರದಲ್ಲಿ ಸಾಧಾರಣ ಫಲ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಅಂತಲ್ಲ ಅಥವಾ ತುಂಬಾ ಲಾಸ್ ಅಂತಲ್ಲ, ಸಾಧಾರಣವಾಗಿದೆ, ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಲಾಭಾಧಿಪತಿ 5ನೇ ಮನೆಯಲ್ಲಿ ಇರೋದ್ರಿಂದ ಅಂದ್ರೆ ನಿಮ್ಗೆ ಗುರುವಿನ ಅನುಗ್ರಹ ಇದೆ. ಆದ್ರೆ 7.5ನ ಎಫೆಕ್ಟ್ ಸ್ವಲ್ಪ ಈ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಶನಿ 7.5 ಹೇಗೆ ಅಂದ್ರೆ ಅವನು 7.5ನಲ್ಲಿ ಗುರುವಿನ ಮನೇಲಿ ಇರೋದ್ರಿಂದ ಈ ಎಫೆಕ್ಟ್ ಜಾಸ್ತಿ ಇರ್ಲಿಲ್ಲ. ಆದ್ರೆ ಈ ಶನಿಗೇನಾದ್ರೂ ಇನ್ನೊಂದು ಪಾಪಗ್ರಹದ್ದು ಅಂದ್ರೆ ರಾಹು ಕುಜ ಇನ್ನೊಂದು ಪಾಪಗ್ರಹದ್ದು ಕಾಂಬಿನೇಷನ್ ಬಂದ್ಬಿಟ್ಟಾಗ ಅವನೊಂದು ಎಫೆಕ್ಟ್ ಜಾಸ್ತಿ ಆಗತ್ತೆ. ಈಗ ಸದ್ಯಕ್ಕೆ ಇವಾಗ ಕುಜನ್ ದೃಷ್ಟಿನಲ್ಲಿ ಇರ್ತಾನೆ ಶನಿ. ಈ ತಿಂಗಳಲ್ಲಿ ಈ 7.5ನ ನಿಜವಾದ ಒಂದು ಸಮಸ್ಯೆ ಶುರು ಆಗತ್ತೆ ನಿಮ್ಗೆ. ಹಾಗಾಗಿ ಮಂಗಳನಿಗೆ ಪರಿಹಾರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನ ಡೈಲಿ ಹೇಳ್ಕೊಡಿ. ಹಾಗೆ 7.5 ಶನಿಗೆ ಪರಿಹಾರ ಮಾಡಲೇಬೇಕು. ಪ್ರತಿ ಶನಿವಾರ ಅಶ್ವತ್ಥ ವೃಕ್ಷದ ಹತ್ರ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಈ ಪರಿಹಾರ ಮಾಡ್ಕೊಳ್ಳಿ. ಹಾಗೆ ರಾಹು ನಿಮ್ಮ ರಾಶಿಯಲ್ಲಿರೋದ್ರಿಂದ ಪ್ರತಿಯೊಂದನ್ನು ಅನುಮಾನಿಸುವಂತ ಸ್ವಭಾವ ಈಗಾಗಲೇ ಕೆಲವ್ರಿಗೆ ಶುರುವಾಗಿದೆ. ಕುಂಭರಾಶಿಯವರಿಗೆ ಯಾರಿಗಿದು ಹೆಚ್ಚು ಅನ್ವಯ ಆಗತ್ತಂದ್ರೆ ಕುಂಭರಾಶಿಯಲ್ಲೇ ಹುಟ್ಟಿ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ನೋಡಿ, ಅವ್ರು ಏನಂದ್ರೆ ಎಲ್ಲಾನು ಸ್ವಲ್ಪ ಅನುಮಾನದಿಂದ ನೋಡ್ತಾರೆ. ಫಸ್ಟ್ ಯಾವ್ದನ್ನ ನಂಬಲ್ಲ. ಓಕೆ, ಎಲ್ಲಾನು ಕಣ್ಮುಚ್ಕೊಂಡು ನಂಬೋದು ಸರಿಯಲ್ಲ, ತಪ್ಪೇ ಅದು. ಆದ್ರೆ ಹಾಗಂತ ಎಲ್ಲಾನು ಅನುಮಾನದಿಂದ ನೋಡೋದು ಕೂಡ ತಪ್ಪಾಗತ್ತೆ. ಆ ತರದ ಸ್ವಭಾವ ಇದ್ದವರಿಗೆ ಈ ಸ್ವಭಾವ ಇನ್ನೂ ಜಾಸ್ತಿ ಆಗತ್ತೆ. ರಾಹು ಪ್ರಭಾವ ಜಾಸ್ತಿ ಆಗಿರುತ್ತಲ್ಲ, ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಆಗತ್ತೆ. ದುರ್ಗಾ ದೇವಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಡೈಲಿ, ಅಥವಾ ದುರ್ಗಾ ಕವಚಂ
ಮಂತ್ರವನ್ನ ಹೇಳ್ಕೊಳ್ಳಿ. ದುರ್ಗಾ ಮಂತ್ರ ಯಾವ್ದಾದ್ರು ಹೇಳ್ಕೊಳ್ಳಿ. ನೀವು ಇದರಿಂದ ರಾಹು ಏನಾಗ್ತಾನೆ, ಪಾಸಿಟಿವ್ ಆಗ್ತಾನೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ 17ನೇ ತಾರೀಕು ಮೇಲೆ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಅಲ್ಲಿವರೆಗೂ ಚೆನ್ನಾಗಿಲ್ಲ ಅಂತೇನಿಲ್ಲ, ಪರವಾಗಿಲ್ಲ. ಒಟ್ನಲ್ಲಿ ಏನಪ್ಪಾ ಅಂದ್ರೆ ಕುಂಭರಾಶಿಯವರಿಗೆ ನಿಮ್ಮ ಒಂದು ಕೆಲಸದ ವಿಷಯ ಅಂತ ಬಂದಾಗ ಸಾಧಾರಣ ಫಲ, ತುಂಬಾ ಅಡೆತಡೆಗಳು ಜಾಸ್ತಿ ಇರುತ್ತೆ. ಯಾವುದು ಬೇರೆ ಬೇರೆ ಕೆಲಸಗಳು ಸಕ್ಸಸ್ ಆಗೋದಿಲ್ಲ. ಬಟ್ ವೃತ್ತಿಗೆ ಸಂಬಂಧಪಟ್ಟಂತೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಆ ತರ ಇರುತ್ತೆ. ಆದ್ರೆ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಈ ತಿಂಗಳಲ್ಲಿ. ಏನೋ ಒಂದು ಸಮಸ್ಯೆ, ಏನೋ ಒಂದು ಟೆನ್ಷನ್ನು, ಅಶಾಂತಿ ಜಾಸ್ತಿ ಇರುತ್ತೆ. ಅದಕ್ಕೆ ಶನಿವಾರ ಅಶ್ವತ್ಥ ವೃಕ್ಷದ ಹತ್ರ ಎಳ್ಳೆಣ್ಣೆ ದೀಪ ಹಚ್ಚೋದು, ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು. ಹಾಗೆ ರಾಹುವಿಗೆ ಪರಿಹಾರಾರ್ಥವಾಗಿ ದುರ್ಗಾದೇವಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳುವಂಥದ್ದು. ಇದೆಲ್ಲವನ್ನ ನೀವು ಮಾಡಿ. ಯಾವುದೇ ಕೆಲಸ ಶುರು ಮಾಡೋಕ್ ಮುಂಚೆ ಗಣಪತಿ ಮಂತ್ರವನ್ನ ಹೇಳ್ಕೊಂಡು ಶುರು ಮಾಡಿ. ಸಪ್ತಮದಲ್ಲೇ ಕೇತು ಗ್ರಹ ಇರೋದ್ರಿಂದ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ವಿಘ್ನಗಳು ಬರೋದ್ರಿಂದ ಕೆಲಸದ ಮೇಲೆ ಆಸಕ್ತಿ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಎಲ್ಲ ಪರಿಹಾರವನ್ನ ಮಾಡ್ಕೊಳ್ಳಿ. ಈ ಆಗಸ್ಟ್ ತಿಂಗಳು ಕುಂಭರಾಶಿಯವರಿಗೆ ಸಾಧಾರಣ ಫಲವನ್ನ ಪಡೆಯುವಂತಹ ತಿಂಗಳು ಅಂತ ಹೇಳ್ಬೋದು. ಹಾಗಾಗಿ ತುಂಬಾ ದೊಡ್ಡ ದೊಡ್ಡ ಕೆಲಸಗಳು, ತುಂಬಾ ಇಂಪಾರ್ಟೆಂಟ್ ವಿಚಾರದ್ದು ಸಂಬಂಧಪಟ್ಟಂತೆ ದೊಡ್ಡ ನಿರ್ಧಾರಗಳನ್ನ ಈ ತಿಂಗಳು ತಗೊಳಕ್ ಹೋಗ್ಬೇಡಿ. ಆದಷ್ಟು ಸ್ವಲ್ಪ ಟೈಮ್ ಕೊಡಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿ, ಮತ್ತೆ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಒಳ್ಳೇದಾಗತ್ತೆ. ಎಲ್ಲರಿಗೂ ಶುಭವಾಗಲಿ.